ಬಾಳು ಬೆಳಗುಂದಿ ಹಾಗೆ ಒಂದು ಮಾಲಾಶ್ರೀ ಅವರೊಂದಿಗೆ ಜಗಳ. ಹೌದು ಸ್ನೇಹಿತರೆ, ಬಾಲು ಬೆಳಗುಂದಿ ಒಂದು ಮಾಲಾಶ್ರೀ ಅವರು ಜಗಳವನ್ನು ಆಡಿದ್ದಾರೆ. ವಿಷಯ ತುಂಬಾ ಒಂದು ಸೀರಿಯಸ್ ಮಟ್ಟಿಗೆ ಹೋಗಿದೆ. ನನ್ನ ಜೀವನವೇ ಬೇಡವಾಗಿಬಿಟ್ಟಿದೆ ನೀನು ಬಂದಾಗಿನಿಂದ ಅನ್ನೋ ಮಾತನ್ನು ಬಾಳು ಬೆಳಗುಂದಿ ಅವರು ಹೇಳಿದ್ದಾರೆ. ಆಯಿತು ಹಾಗಿದ್ರೆ ಹೋಗ್ಬಿಡು ಅನ್ನೋ ಮಾತನ್ನು ಕೂಡ ಒಂದು ಮಾಲಾಶ್ರೀ ಅವರು ಹೇಳಿದ್ದಾರೆ. ಏನಾಯಿತು, ತುಂಬ ಚೆನ್ನಾಗಿದ್ದ ಜೋಡಿಯ ನಡುವೆ ಏನಾಯಿತು? ಏನಾದರೂ ಈ ಒಂದು ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ಬಂದು ಏನಾದರೂ ಇವರ ನಡುವೆ ಒಂದು ಸಂಘರ್ಷ ಉಂಟಾಯಿತಾ? ಅಷ್ಟಕ್ಕೂ ಇವ್ರ ನಡುವೆ ಬಿರುಕು ಮೂಡಿರೋದೇನು? ಒಂದು ಮಾಳವಿಕಾ ಅವರು ಒಂದು ಶಾಕ್ ಆಗಿಬಿಟ್ರು. ಯಾಕಪ್ಪ ಅಂತಂದರೆ ಇಷ್ಟು ದಿನ ಇಷ್ಟು ಚೆನ್ನಾಗಿದ್ದ ಜೋಡಿ ಯಾಕೆ ಈ ರೀತಿ ಆಯಿತು ಅಂತಕ್ಕಂಥದ್ದು ಎಲ್ಲ ಜೋಡಿಗಳು ತುಂಬಾ ಶಾಕ್ ಆಗಿಬಿಟ್ಟಿದ್ದಾರೆ. ಒಂದು ಬದುಕು ಜಟಕ ಬಂಡಿ ರೀತಿ ನನ್ನ ಜೀವನ ಆಗಿದೆ ಅನ್ನೋ ಮಾತನ್ನು ಬಾಳು ಬೆಳಗುಂದಿ ಅವರು ಹೇಳಿದ್ದಾರೆ. ಅಷ್ಟಕ್ಕೂ ಏನಾಯಿತು ಒಂದು ಆ ಕಾರ್ಯಕ್ರಮದಲ್ಲಿ, ಇವ್ರ ನಡುವೆ ಏನು ನಡೆದಿದೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ಒಂದು ಬಾಳು ಬೆಳಗುಂದಿ ಅವರು ಒಂದು ಪ್ರಸಿದ್ಧ ಉತ್ತರ ಕರ್ನಾಟಕದ ಜಾನಪದ ಹಾಡುಗಾರ. ಹಾಗೆ ಮಾಲಾಶ್ರೀ ಅವರು ಕೂಡ ಒಂದು ಉತ್ತರ ಕರ್ನಾಟಕದ ಜಾನಪದ ಹಾಡುಗಾರತೆ. ಇಬ್ಬರು ಕೂಡ ತುಂಬಾ ಖುಷಿಯಿಂದ ಒಂದು ಮದುವೆ ಆಗ್ತಾರೆ. ಇವರಿಬ್ಬರದು ಲವ್ ಮ್ಯಾರೇಜ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಬಾಳು ಬೆಳಗುಂದಿ ಅವರಿಗೆ ಈಗಾಗಲೇ ಇದು 2ನೇ ಮ್ಯಾರೇಜ್ ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡಬೇಕಪ್ಪ ಅಂತಂದರೆ ತುಂಬ ಇಷ್ಟಪಟ್ಟು ಒಂದು ಇಬ್ಬರು ಕೂಡ ಮದುವೆ ಆಗ್ತಾರೆ. ಒಂದು 4-5 ವರ್ಷಗಳಿಂದ ಒಂದು ಪ್ರೀತಿಯನ್ನ ಮಾಡ್ತಿರ್ತಾರೆ ಇಬ್ರು. ಬಾಳು ಬೆಳಗುಂದಿ ಅವರು ಯಾವ ರೀತಿಯಾಗಿ ಡ್ರೆಸ್ ಹಾಕ್ತಾರೋ, ಯಾವ ರೀತಿಯಾಗಿ ಇರ್ತಾರೋ, ಅದೇ ರೀತಿಯಾಗಿ ಒಂದು ಮಾಲಾಶ್ರೀ ಅವರು ಕೂಡ ಇರ್ತಾ ಬರ್ತಾರೆ. ಇಬ್ರು ಕೂಡ ತುಂಬಾನೇ ಒಂದು ಇಷ್ಟಪಡ್ತಿರ್ತಾರೆ. ಮನೆಯಲ್ಲೂ ಕೂಡ ಒಪ್ಪೋದಿಲ್ಲ, ಆದ್ರೂ ಕೂಡ ಹಠ ಬಿಡದೆ ಇಬ್ರು ಕೂಡ ಮದುವೆಯನ್ನು ಆಗ್ತಾರೆ. ಅದಾದ ನಂತರ ತುಂಬಾ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಈಗ ಬಿಗ್ ಬಾಸ್ಗೆ ಬರಬೇಕು ಅಂತಕ್ಕಂಥದ್ದು ಕೂಡ ಒಂದು ತುಂಬಾ ಒಂದು ಹೆಮ್ಮೆಯ ವಿಷಯ ಅಂತಕ್ಕಂಥದ್ದನ್ನು ನಾವು ಹೇಳಬಹುದು. ಬಿಗ್ ಬಾಸ್ಗೆ ಬರಬೇಕು ಅಂತಕ್ಕಂಥದ್ದು ಕೂಡ ಒಂದು ಬಾಳು ಬೆಳಗುಂದಿ ಅವರ ಒಂದು ವಿಚಾರದಲ್ಲಿದೆ. ಇನ್ನು ಈಗ ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಬಂದಂಥ ಬಾಳು ಬೆಳಗುಂದಿ ಅವರಿಗೆ ಆಗಿದ್ದೇನು? ಏನಾಯಿತು? ಒಂದು ಸರಿಗಮಪದಲ್ಲಿ ತುಂಬಾ ಒಂದು ಮಿಚ್ಚಿದ್ರು ಬಾಳು ಬೆಳಗುಂದಿ ಅವರು. ಅದಾದ ನಂತರ ಒಂದು ತುಂಬಾ ಒಂದು ಎಂಟರ್ಟೈನ್ಮೆಂಟರ್ ಆಗಿ ಹೊರಬಂದರು. ಅದಾದ ತಕ್ಷಣ ಇವರಿಗೆ ಒಂದಲ್ಲ ಒಂದು ಕಾರ್ಯಕ್ರಮಗಳು ಇದ್ದೇವೆ, ಒಂದಲ್ಲ ಒಂದು ಎಪಿಸೋಡ್ಗಳು ಕಾಯ್ಕೊಂಡು ಕೂತಾನೆ ಇವೆ, ಒಂದಲ್ಲ ಒಂದು ರಿಯಾಲಿಟಿ ಶೋನಲ್ಲಿ ಭಾಗವಹಿಸ್ತಾನೆ ಇದ್ದಾರೆ ಬಾಳು ಬೆಳಗುಂದಿ ಅವರು. ಇದಾದ ನಂತರ ಏನಾಯಿತು ಬಾಳು ಬೆಳಗುಂದಿ ಹಾಗೆ ಮಾಲಾಶ್ರೀ ಅವರ ಜೋಡಿ? ಒಂದು ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಇಬ್ಬರು ಭಾಗವಹಿಸಿರ್ತಾರೆ. ತುಂಬ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗಿರ್ತಾರೆ. ಇಲ್ಲಿ ಒಂದು ಪೇಸ್ ಟು ಪೇಸ್ ಅಂತಕ್ಕಂಥ ಒಂದು ಅಲ್ಲಿ ಒಂದು ಕಾನ್ಸೆಪ್ಟ್ ಬಂದೇ ಬರುತ್ತೆ. ಅದಾದ ನಂತರ ಅಲ್ಲಿ ಏನಾಗಿರುತ್ತಪ್ಪ ಅಂತಂದರೆ, ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ, ಯಾವುದೇ ಜಗಳಗಳಿರಲಿ, ಎಲ್ಲವನ್ನ ಶೇರ್ ಮಾಡ್ಕೊಳ್ಬೇಕು ಅನ್ನೋದು ಅಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ಆ ಒಂದು ಕಂಟೆಂಟ್ನಲ್ಲಿ. ಬಂದಾಗ ಏನು ಮಾಡ್ತಾರಪ್ಪ ಅಂತಂದರೆ, ಒಂದು ಮಾಲಾಶ್ರೀ ಅವರು ಕಣ್ಣೀರು ಹಾಕ್ತಾ ನನಗೆ ತುಂಬಾ ಇವರು ಬೈತಾರೆ, ನನಗೆ ಯಾವತ್ತೂ ಟೈಮ್ ಕೊಡೋಲ್ಲ, ಏನೇ ಕೇಳಿದ್ರು ಒಂದು ಸೆಟಕ್ ಮಾಡ್ತಾರೆ. ನನಗೆ ತುಂಬಾ ಕಷ್ಟ ಆಗುತ್ತೆ. ನನಗೆ ಜೀವನವೇ ಒಂದು ಮದುವೆ ಆಗಿನಂತ ಜೀವನವೇ ಬೇಡವೇ ಅನಿಸ್ಬಿಟ್ಟಿದೆ ಅನ್ನೋ ಮಾತನ್ನು ಒಂದು ಮಾಲಾಶ್ರೀ ಅವರು ಹೇಳ್ತಾರೆ. ಅದಕ್ಕೆ ಬಾಳು ಬೆಳಗುಂದಿ ಅವರು ತುಂಬಾನೇ ಸೆಟ್ ಆಗಿ, ಹೌದು ನಾನೇ ಬೈತೀನಿ ನಿನಗೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಆಯಿತು, ನನಗೂ ಜೀವನವೇ ಸಾಕಾಗ್ಬಿಟ್ಟಿದೆ, ನಿನ್ನ ಮದುವೆ ಯಾಕಾದ್ನು ಅನ್ನೋ ರೀತಿ ಆಗ್ಬಿಟ್ಟಿದೆ, ಸುಮ್ಮನೆ ನಾನು ನಿನ್ನ ಮದುವೆ ಆದ ಒಬ್ಬಂಟಿ ಆಗಿದ್ರೆ ತುಂಬ ಚೆನ್ನಾಗಿರ್ತು ಅನ್ನೋ ಮಾತನ್ನು ಕೂಡ ಒಂದು ಬಾಳು ಬೆಳಗುಂದಿ ಅವರು ಹೇಳ್ತಾರೆ. ಸಾಕು ನನಗೆ ಈ ಜೀವನ, ನನಗೆ ಬದುಕು ಜಟಕ ಬಂಡಿ ರೀತಿ ಆಗ್ಬಿಟ್ಟಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಒಂದು ತುಂಬಾನೇ ಸೀರಿಯಸ್ ಆಗುತ್ತೆ ವಿಷಯ. ಬರ್ತಾ ಸೀರಿಯಸ್ ಆದ ನಂತರ ಒಂದು ಮಾಳವಿಕಾ ಅವರು ಹೇಳ್ತಾರೆ, ಯಾಕೆ ಏನಾಯಿತು ನಿಮ್ಮಿಬ್ಬರ ನಡುವೆ, ತುಂಬ ಚೆನ್ನಾಗಿದ್ರೆ ಅನ್ನೋ ಮಾತನ್ನು ಕೇಳಿದಾಗ, ಇಲ್ಲ ಅಮ್ಮ ಯಾವಾಗಲೂ ನನ್ನ ಮೇಲೆ ಸಿಟ್ಟನ್ನು ಮಾಡ್ಕೊಳ್ತಾರೆ ಅನ್ನೋ ಮಾತನ್ನು ಮಾಲಾಶ್ರೀ ಅವರಿಗೆ ಹೇಳ್ತಾರೆ. ಅದಾದ ನಂತರ ಒಂದು ಬಾಳು ಬೆಳಗುಂದಿ ಅವರು, ಇಲ್ಲ ಅಮ್ಮ ನಾನು ಕೂಡ ತುಂಬಾನೇ ಸಿಟ್ಟನ್ನು ಮಾಡ್ಕೊಳ್ತೀನಿ, ಏನೋ ಒಂದಿಗೆ ಹೊರಗಡೆ ಟೆನ್ಷನ್ಗಳು ಇರುತ್ತವೆ, ಅದಕ್ಕಾಗಿ ಸಿಟ್ಟನ್ನು ಮಾಡ್ಕೊಳ್ತೀನಿ, ಅದಕ್ಕೆ ಇವಳು ಸಮಾಧಾನ ಕೂಡ ಮಾಡಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಇನ್ನು ಇಬ್ರು ತುಂಬಾ ಜಗಳಾಡಿ ಆಮೇಲೆ ಇಬ್ರು ಕೂಡ ಒಂದು ನಿರ್ಧಾರಕ್ಕೆ ಬರ್ತಾರೆ, ಇಲ್ಲ ಇನ್ಮೇಲೆ ಜಗಳಾಡಬೇಡಿ, ತುಂಬಾ ಚೆನ್ನಾಗಿ ಇರಿ ಅನ್ನೋ ಮಾತನ್ನು ಕೂಡ ಒಂದು ಜಡ್ಜಸ್ಗಳು ಹೇಳ್ತಾರೆ. ಗಂಡ ಹೆಂಡತಿ ಅಂದಮೇಲೆ ನೂರಾರು ಜಗಳ ಇರುತ್ತವೆ, ಅವುಗಳನ್ನ ಮುಗಿಸ್ಕೊಳ್ಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಇನ್ನು ನಾನು ಶಾಲೆಗೆ ಹೋಗಬೇಕು, ನನಗೆ ತುಂಬಾನೇ ಒಂದು ಆಸೆ ಇದೆ ಅಮ್ಮ, ನಾನು ಒಂದು ನೌಕರಿಯನ್ನು ಹಿಡಿಬೇಕು ಅನ್ನೋ ಮಾತನ್ನು ಕೂಡ ಒಂದು ಮಾಲಾಶ್ರೀ ಅವರು ಹೇಳ್ತಾರೆ. ಮಾಲಾಶ್ರೀ ಅವರ ಮಾತಿನಂತೆ ಬಾಳು ಬೆಳಗುಂದಿ ಅವರು ಕೂಡ, ಇಲ್ಲ ಮನೆಯಲ್ಲಿ ಮಗು ಇದೆ ಅದನ್ನ ನೋಡ್ಕೊಳ್ಳೋದು ಯಾರು ಅನ್ನೋ ಮಾತನ್ನ ಕೇಳ್ತಾರೆ. ಆಗ ಮಾಲಾಶ್ರೀ ಅವರು, ಇಲ್ಲ ನಾನೇನು ಕಾಲೇಜ್ಗೆ ಹೋಗೋದಿಲ್ಲ, ಮನೆಯಲ್ಲೇ ಇದ್ದೆ ವಿದ್ಯಾಭ್ಯಾಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದಾಗ ಜಡ್ಜಸ್ ಅವರು ಕೂಡ ಕರೆಕ್ಟ್ ಇದೆ, ಬಾಳು ಅವಳು ಹೇಳ್ತಾ ಇರೋದು ಅವಳ ಆಸೆಯನ್ನು ಈಡೇರಿಸೋ ಅನ್ನೋ ಮಾತನ್ನು ಹೇಳ್ತಾರೆ. ಒಂದು ಬಾಳು ಬೆಳಗುಂದಿ ಅವರು ಕೂಡ ಇದಕ್ಕೆ ಒಪ್ಕೊಳ್ತಾರೆ. ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನು ಹೇಳ್ಬೋದು. ಒಂದು ಮಾಲಾಶ್ರೀ ಅವರಿಗೆ ಒಂದು ನೌಕರಿ ಹಿಡಿಬೇಕನ್ನೋ ಆಸೆ ಇದೆ ಅಂತೆ. ಇವರಿಬ್ಬರ ಜೋಡಿ ಬಗ್ಗೆ ನಿಮ್ಗೆ ಏನಿಸ್ತೆ, ಇವರಿಬ್ಬರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.